ನಮಸ್ತೆ. ನಾವೀಗ ಸೊರಬ ತಾಲೂಕು ಲಕ್ಕೋಳಿ ಗ್ರಾಮದಲ್ಲಿ ಒಬ್ಬ ದೊಡ್ಡ ರೈತರು ಮತ್ತು ಅನುಭವ ರೈತರು ಅವ್ರ ತೋಟಕ್ಕೆ ಕಳೆದ ಒಂದು ವರ್ಷದಿಂದ ಸ್ಪ್ರೇ ಮತ್ತು ಡ್ರಂಚಿಂಗನ್ನು ಈ ತೋಟಕ್ಕೆ ನಮ್ಮ ಹರಿಕ್ರಾಂತಿ ಪ್ರಾಡಕ್ಟನ್ನು ಯೂಸ್ ಮಾಡಿದರು. ಮತ್ತು ನಮ್ಮ ಸಿದ್ದಣ್ಣನವರು ಈ ಪ್ಲಾಟಿಗೆ ಒಂದು ಸಜೆಸ್ಟ್ ಮಾಡಿ ನಮ್ಮ ರೈತರಿಗೆ ಪ್ರಾಡಕ್ಟ್ ಕೊಟ್ಟಿದ್ದರು. ಇದರಿಂದ ಏನು ಫಲಿತಾಂಶ ಬಂದಿದೆ ಏನು ಅಂತ ನಮ್ಮ ರೈತರ ಹತ್ರ ಕೇಳ್ಕೊಳ್ಳೋಣ ಮತ್ತು ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು, ಊರು ಸ್ವಲ್ಪ ಪರಿಚಯ. ಹೆಸರು ಬಸವಲಿಂಗಪ್ಪ ಸಣ್ಣಪ್ಪ ಮಲ್ಲಪ್ಪ. ಹಾಂ ಸರ್. ಲಕ್ಕೊಳ್ಳಿ ಗ್ರಾಮ. ಹಾಂ ಸರ್. 1.5 ವರ್ಷ ಆಯಿತು ನಾನು ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೈತಿ. ಹಾಂ ಸರ್. ಯೂಸ್ ಮಾಡೋದ್ರಿಂದ ಕೊಳೆ ಕಂಟ್ರೋಲ್ ಆಗಿದೆ. ಹಾಂ ಸರ್. ಆಮ್ಯಾಗ ಹಲ್ಲು ಹೊಡಕ ಅಂಡು ಹೊಡ್ಕ ಅವೆಲ್ಲ ಕಡಿಮೆ ಆಗಿದೆ. ಆಮೇಲೆ ಸುಳಿ ರೋಗ ಕಡಿಮೆ ಆಗಿದೆ. ಅದೇ ಸರ್, ನಾವು ಇಲ್ಲಿ ನೋಡಿದ್ವಿ ಸರ್, ಇಲ್ಲೊಂದು ಗಿಡ ನೋಡಿದ್ವಿ. ಇದು ಹೋಗಿದ್ದ ಗಿಡ ಸರ್ ಇದು. ಹೌದು, ನೀವೇ ನೋಡ್ತಾ ಇರ್ಬೋದು, ಸುಳಿ ಬಂದಿದೆ ಸರ್. ತುಂಬ ಚೆನ್ನಾಗಿ ಸುಳಿ ಬಂದಿದೆ. ಇಂಥ ತುಂಬ ಗಿಡಗಳು ಬಂದಿದೆ ಸರ್. ಮತ್ತು ಜೊತೆಗೆ ಇಲ್ಲಿ ಮಾರ್ಕ್ ಮಾಡಿರಿ ಸರ್. ಇಲ್ಲಿ ಬಣ್ಣದಲ್ಲಿ ಮಾರ್ಕನ್ನು ಮಾಡಿರಿ ಸರ್. ಈಗ ನೀವು 1 ವರ್ಷದಿಂದ ಬಳಕೆ ಮಾಡಿರಲ್ಲ, ಈ ಪ್ರಾಡಕ್ಟ್ ಬಗ್ಗೆ, ರಿಸಲ್ಟ್ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಅಡ್ಡಿಲ್ಲ, ನಮಗೆಲ್ಲ ಹಿಡಿಸಿದೆ. ಹಾಗಾಗಿ ನಾವು ಮೊದಲು ಹೇಳಿದ್ದೆ ಅವರಿಗೆ. ಹಾಂ ಸರ್. ನಾನು ಟ್ರಯಲ್ ನೋಡ್ತಾನೆ ಅಂತ ಯಾಕೋ ಹಿಡಿಸ್ತು. ಫುಲ್ಲು ಒಂದು 32 ಎಕರೆ ಆಕತ್ತಿ ಟೋಟಲ್ ಇದು. ಹಾಂ ಸರ್. ಹಾಂ ಸರ್. ಇದು ಮಾಡಾಕತ್ತೀವಿ. ರಿಸಲ್ಟ್ ಚೆನ್ನಾಗಿದೆ, ಮಾಡಬಹುದು ಎಲ್ಲರೂ. ಹಾಂ ಸರ್, ನಮಸ್ತೆ ಪರಶುರಾಮ್ ಸರ್. ಸ್ಟಾರ್ಟಿಂಗ್ ನೀವು ಬಂದಾಗ ಸರ್ ತೋಟಕ್ಕೆ ತುಂಬ ಕಂಪ್ನಿಗಳಿದ್ದಾವೆ, ನೀವು ಬರಲೇಬೇಡ್ರಿ ಅಂತ ನಿಮಗೆ ಒಂದು ಕಂಡೀಷನ್ ಹಾಕಿ ಸ್ಟಾರ್ಟ್ ಮಾಡಿಸಿದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಏನಿಲ್ಲ ಸರ್, ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಸಿದ್ದಣ್ಣವ್ರು ಹೇಳ್ತಿದ್ರು. ಬಂದ್ವಿ ಸರ್, ಸಿಕ್ಕಿಲ್ಲ ಒಂದು 2-3 ಸತಿ. ಒಂದು ಸತಿ ಬಂದಾಗ ಕಂಪ್ಲೀಟ್ ನಮಗೆ ಸರಿಗೆ ತೋಟದೆಲ್ಲ ಕಂಪ್ಲೀಟ್ ಐಡಿಯಾ ಇದೆ. ಹಾಗಾಗಿ ಅವರು ಕೇಳಿದ್ರು ಏನೇನು ಹೆಂಗೆ ಅಂತೇಳಿ. ಅದು ನಾವು ಮಾಹಿತಿ ಕೊಟ್ಟಾದ್ಮೇಲೆ ಫಸ್ಟ್ ಒಂದು ಬ್ಯಾಲಿಗೆ ಮಾಡೋಣ ಅಂತ ಹೇಳಿದರು. ಅಷ್ಟ್ರ ಮೇಲೆ ನಾವು ಮಾಹಿತಿ ಕೊಟ್ಟಿದ್ದು ಇಡಿಸಿ ಕಂಪ್ಲೀಟ್ ಸ್ಪ್ರೇ ಮಾಡಿಸಿದ್ರು. ಸ್ಪ್ರೇ ಮಾಡಿಸಾದ್ಮೇಲೆ ಅದರದ್ದು ರಿಸಲ್ಟ್ ಮೇಲೆ ಅವರು ಕಂಟಿನ್ಯೂ ಫಾಲೋಅಪ್ ಮಾಡ್ತಾ ಬಂದರು ಸರ್. ಸ್ಟಾರ್ಟಿಂಗ್ ನಾವು ಫೈಟರ್ ನಿಮ್ಮ ಸ್ಪ್ರೇ ಕೊಟ್ಟಿದ್ವಿ. ಅಷ್ಟ್ರ ಮೇಲೆ ನೆಲಕ್ಕೆ ಸಾಯಿಲಿಗೆಲ್ಲ ಈ ರೂಟ್ ಡೆವಲಪ್ಮೆಂಟ್ಗೆ. ಆಮೇಲೆ ಇಲ್ಲಿ ಇನ್ನೊಂದು ಮೇಜರ್ ಅಂದರೆ ಹೊಳೆ ಪಕ್ಕದ ತೋಟ ಇದು. ಇದು ತುಂಬಾ ಹೊಳೆ ಮುಳುಗುತ್ತೆ ಅಂತ ಹೇಳಿದ್ರು ಸರ್. ತುಂಬಾ ಹೊಳೆ ಮುಳುಗಲು, ಇದು ಪ್ರತಿ ವರ್ಷನೂ ಹೊಳೆ ಮುಳುಗಂತ ಒಂದು ತೋಟ ಇದು. ಅದಕ್ಕೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಏನಂದ್ರೆ ಇಷ್ಟು ಹೈಟ್ ಇಲ್ಲಿ ದಾರಿಲೇನೆ 8 ನೀರು ಬರುತ್ತಂತೆ, ಆದ್ರೂ ಗಿಡ ಹಳದಿ ಆಗಿಲ್ಲ. ಆಮೇಲೆ ಇಲ್ಲಿ ಜೋಗಾಗೋದನ್ನ ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ. ಜೊತೆಗೆ ಸಣ್ಣ ಗಿಡ ಇದಾವೆ, ಸಣ್ಣ ಗಿಡನು ತುಂಬಾ ಚೆನ್ನಾಗಿದಾವೆ. ಅದೇ ಸಣ್ಣ ಗಿಡಗಳು ತುಂಬಾ ಚೆನ್ನಾಗಿ ಆಳಚಿ ಕ್ಲೀನಾಗಿ ಬಹಳ ಕ್ಲೀನಾಗಿ ಕೆಲಸನೂ ಮಾಡ್ತಾರೆ. ಸಿದ್ದಣ್ಣರೇ, ನೀವು ಈ ತೋಟಕ್ಕೆ ಪರಿಚಯ ಮಾಡಿಕೊಟ್ರೆ ನೀವೇ ಪ್ರಾಡಕ್ಟನ್ನು ಏನೇನು ಕೊಟ್ಟಿದ್ರಿ ಸ್ಟಾರ್ಟಿಂಗಿಂದ? ಸರ್, ಇದಕ್ಕೆ ಫೈಟರ್ ನೀಮು ಸ್ಪ್ರೇ ಕೊಟ್ಟಿದ್ದೆ. ಸ್ಟಾರ್ಟಿಂಗ್ ಎಲೆಗಳ ಮೇಲೆ ಫೈಟರ್ ನೀಮು ಸ್ಪ್ರೇ ಕೊಟ್ಟಿದ್ರಿ. ಹಿಂಗಾರಕ್ಕೆ ಉದುರೋದಕ್ಕಾಗಲಿ, ಆಮೇಲೆ ಸುಳಿಗೆ ಎಲ್ಲ ಸೀರೆ ಹೊಡಿ ಅಂತೇಳಿ ಸ್ಪ್ರೇ ಕೊಟ್ಟಿದ್ದೆ. ಹಾಂ ಸರ್. ಅದಾದ ನಂತರ ನಮ್ಮ ರಿಸಲ್ಟ್ ಬಂತು. ರಿಸಲ್ಟ್ ಬಂದಮೇಲೆ ಮಳೆ ಹೋಯ್ತು. ಆ ಟೈಮ್ನಾಗ 1 ತಿಂಗಳ ಲೇಟ್ ಆಯಿತು 2ನೇ ಸ್ಪ್ರೇ ಹೊಡೆಯೋದು. ಅವಾಗ ಮಳೆ ಬಂದಮೇಲೆ 2ನೇ ಸ್ಪ್ರೇ ತಂದು ಕೊಡು ಅಂದಾಗ ತಂದು ಕೊಟ್ಟೆ. ಅವಾಗ ಫೈಟರ್ ನೀಮು ನೈಟ್ರೋ ಸೇರಿಸಿ ಕೊಟ್ಟೆ. ನಾನು 1 ಲೀಟ್ರ್ ನೈಟ್ರೋ ಹಾಕ್ಸಿದ್ದೆ ಒಂದು ಬ್ಯಾರಲ್ಲಿಗೆ. ಅವಾಗ ಚೆನ್ನಾಗಿ ಬಂತು ರಿಸಲ್ಟ್. ಅದಾದ ನಂತರ ಮಳೆ ಜಾಸ್ತಿ ಆಗ್ತಾ ಇತ್ತು. 2 ಸಾರಿ ಬಂದು ಹೊಳಿ ಹೋಗ್ತು. ಈ ಸಾರಿ ಕೊಳಿ ಉದುರಿದೆ. ಮಣ್ಣಿಗೆ ಏನೇನು ಕೊಟ್ಟಿರಿ? ಹೌದು ಸರ್, ಮಣ್ಣಿಗೆ ಸಾಯಿಲಿಗೆ ಏನೇನು ಕೊಟ್ಟಿರಿ? ಅದ ಆ ಟೈಮ್ ಕೊಳಿ ಬಂದು ಉದುರ್ತಾ. ಅದ್ರ ನೆಕ್ಸ್ಟ್ ಹೊಳಿದ ನಂತರ ನಾವು ಡ್ರಂಚಿಂಗ್ ಮಾಡಿದ್ವಿ ನೆಲಕ್ಕೆ. ಪವರ್ 1 ಲೀಟ್ರು, ಸ್ಟಾರ್ಟರ್ 1 ಲೀಟ್ರು, ಬ್ಲೂಮ್ 1 ಲೀಟ್ರು, ಸೀಲ್ಡ್ 1 kg, ಆಮೇಲೆ ನೀಮ್ ಆಯಿಲ್ 1/4 ಲೀಟ್ರ್ ಮಾಡಿ ನಾವು ಅದನ್ನ ಡ್ರಂಚಿಂಗ್ ಮಾಡಿದ್ವಿ ಸರ್. ಓಕೆ ಸರ್. 1 ಲೀಟ್ರ್ ಅಂತ ಗಿಡಕ್ಕೆ ಹಾಕ್ಸಿದ್ವಿ ಸರ್. ನಮಸ್ತೆ. ಕೊನೆಯದಾಗಿ ನಿಮಗೆ ಒಂದು ಮಾತು, 30 ಎಕರೆ ಅಡಿಕೆ ತೋಟ ಇಟ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಿ. ನಮಗೆ ತುಂಬ ಖುಷಿ ಆಯ್ತು. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ಕೋಬೋದು ಸಾವಯವ ಪದ್ಧತಿಯಲ್ಲಿ? ಫಾಲೋಅಪ್ ಮಾಡೋದು ನನ್ನ ಉದ್ದೇಶ. ಸಾವಯವ ಪದ್ಧತಿಯಲ್ಲಿ ಹೋಗೋದು ಅಲ್ಲಲ್ಲ, ಇದನ್ನ ಮಾಡ್ಬೇಕು ಅಂತ ಈಗೆಲ್ಲ ಇಂಗ್ಲೀಷ್ ಮೆಡಿಸಿನ್ ಹಿಡ್ಕೊಬಿಟ್ಟಾರೆ. ಹಾಂ ಸರ್. ಈ ಹಿಡ್ಕೊಂಡು ನಷ್ಟ ಆದ್ಮ್ಯಾಗೆ ನಮ್ದು ಹಿಂಗಾಗಿ ಹೋಯ್ತು, ನಮ್ದು ಕೊಳೆ ಬಂತು, ಉದುರ್ತು, ಅದರ್ತು ಅಂತಾರ. ಹೌದು ಸರ್. ಹೌದು. ಹೇಳಿದ್ರೆ ಕೇಳ್ತಾ ಇಲ್ಲ. ನೋಡೋಣ ಇನ್ನು ಮುಂದಾರ ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ಮಾಡಲಿ. ಓಕೆ ಸರ್, ನಮಗೆ ತುಂಬ ಖುಷಿ ಆಯ್ತು ಸರ್. ನಮಗೆ ನಿಮ್ಮಂಥ ಅನುಭವ ರೈತರು ಮತ್ತು ಈ ಥರ ಒಂದು ತೋಟಗಳನ್ನು ನೀಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ರೈತರು ಬೇಕು. ಯಾಕೆಂದರೆ ನಿಮ್ಮಿಂದ ಅನುಭವಗಳು ನಮಗೆ ಸಿಗ್ತವೆ, ನಮ್ಮ ಪ್ರಾಡಕ್ಟಿನ ಮಾಹಿತಿನೂ ನಿಮಗೆ ಸಿಗುತ್ತೆ. ಧನ್ಯವಾದಗಳು ಸರ್. ನಿಮಗೆಲ್ಲ ಒಂದು ದೇವರು ಒಳ್ಳೇದು ಮಾಡಲಿ. ಧನ್ಯವಾದ ಸರ್.